ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಚಾನಲಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸೆಕೆಂಡ್ ಪಿ ಯು ಓದ್ತಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುವಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಏನದು ಇನ್ಫಾರ್ಮೇಷನ್ ಅಂದರೆ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್ನಲ್ಲಿ ಜಾಬ್ ಅಪ್ಲಿಕೇಶನ್ ಮೇಲೆ ಒಂದು ಲೆಟರ್ ರೈಟಿಂಗ್ನ 5 ಮಾರ್ಕಿಗೆ ಕೊಡ್ತಾರೆ. ಸೊ ಆ 5 ಮಾರ್ಕ್ನ ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಿಂದ ನೀವು ಮಾರ್ಕ್ಸನ್ನು ಗೇನ್ ಮಾಡಿ. ಈ ವಿಡಿಯೋ ಮಾಡ್ತಿರೋದು ಜಸ್ಟ್ ನನ್ನ ಮಾರ್ಕ್ಸ್ಗೋಸ್ಕರ ಅಲ್ಲ, ಒಂದು ನಾಲೆಡ್ಜ್ಗೋಸ್ಕರನೂ ತಿಳ್ಕೊಬೋದು. ಇನ್ನೊಂದು ಸ್ಕಿಲ್ ಅಂತ ಅಂದಾಗ ನಿಜವಾಗ್ಲೂ ಯಾವುದೇ ರೀತಿಯ ಲೆಟ್ರ್ ಕೊಟ್ಟರು ನಮಗೆ ಬರೆಯೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಅವಾಗ ಮಾತ್ರ ನಾವು ಏನೇ ಓದಿದ್ಕೂ ಸಾರ್ಥಕ ಆಗೋದು. ಸೊ ಇದನ್ನ ಜಾಬ್ ಅಪ್ಲಿಕೇಶನ್ ಲೆಟರ್ ರೈಟಿಂಗ್ನ ನಮಗೆ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನಲ್ಲಿ 5 ಮಾರ್ಕಿಗೆ ಕೊಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಅನ್ಸೋದು ಸೆಕೆಂಡ್ ಪಿ ಯು ಮಕ್ಕಳಿಗೋಸ್ಕರ. ಸೊ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟರ್ ರೈಟಿಂಗ್ ನಾವು ಇಲ್ಲಿವರೆಗೂ ಏನು ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ನಮಗೆ ಲೆಟರ್ ರೈಟಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಈಗ 10th ವರೆಗೂ ನಾವೇನು ಲೆಟರ್ ರೈಟಿಂಗ್ನ ನೋಡ್ಕೊಂಡ್ ಬಂದಿರ್ತೀವಿ, ಅವೆಲ್ಲ ವೆರೈಟೀಸ್ ಆಫ್ ಲೆಟರ್ಸ್ ಆಗಿರ್ತವೆ. ಅಂದರೆ ಪರ್ಸನಲ್ ಲೆಟರ್ ಆಗಿರ್ತವೆ. ಓಕೆನಾ, ಪರ್ಸನಲ್ ಲೆಟರ್ಗಳನ್ನ ಮಾತ್ರ ನಾವು ಇದುವರೆಗೂ ನೋಡಿರ್ತೀವಿ. ಸೊ ಇದನ್ನ ನಾವು ಈಗ ಹೊಸದಾಗಿ ಕಲಿತಾ ಇದ್ದೀವಿ. ಇಷ್ಟು ದಿನ ನಾವು ನಮ್ಮ ಫ್ರೆಂಡ್ಗೆ ಲೆಟರ್ ಬರಿತಿದ್ವಿ, ನಮ್ಮ ಫಾದರ್ಗೆ ಬರಿತಿದ್ವಿ, ಮದರ್ಗೆ ಬರಿತಿದ್ವಿ, ನಮ್ಮ ರಿಲೇಟಿವ್ಸ್ಗೆ ಬರಿತಿದ್ವಿ, ಹಾಗೆ ನಮ್ಮ ಅಕ್ಕಪಕ್ಕದ ನೆರೆಹೊರೆಯವ್ರಿಗೆ ಬರಿತಿದ್ವಿ, ಹಾಗೆ ನಮಗೆ ಗೊತ್ತಿರೋ ಅಂತ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರಿಗೆ ಬರಿತಿದ್ವಿ, ಇಲ್ಲ ನಮ್ಮ ಟೀಚರ್ಸ್ಗೆ ಬರಿತಿದ್ವಿ. ಸೊ ಅವಾಗ ಬರಿಬೇಕಾದ್ರೆ ನಾವು ಬರಿತಿದ್ದ ಲೆಟರ್ ರೈಟಿಂಗ್ ಫಾರ್ಮೇಟೇ ಬೇರೆ ಥರ ಇತ್ತು. ಸೊ ಇವಾಗ ಈ ಲೆಟರ್ನ ಬರೆಯೋ ಫಾರ್ಮೇಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಪರ್ಸನಲ್ ಲೆಟರ್ ಥರ ಈ ಲೆಟರ್ನ ಫಾರ್ಮೇಟ್ ಇರೋದಿಲ್ಲ. ಸೊ ಇದರಲ್ಲಿ ನಾವು ಜಾಬ್ ಅಪ್ಲಿಕೇಶನ್ ಲೆಟರ್ನ ಬರೆದ್ಬಿಟ್ಟು ಅದ್ರ ಜೊತೆಗೆ ನಾವು ರೆಸ್ಯೂಮ್ನ ಆ್ಯಡ್ ಮಾಡ್ತೀವಿ. ರೆಸ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನೋ ಚೂಸ್. ಸೊ ಲೆಟ್ಸ್ ಗೋ. ಲೆಟರ್ ರೈಟಿಂಗ್ ಅಲ್ಲಿ ಜಾಬ್ ಅಪ್ಲಿಕೇಶನ್. ಇವತ್ತು ನಾನು ಜಾಬ್ ಅಪ್ಲಿಕೇಶನ್ ಅನ್ನೋದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಒಂದು ಆರ್ಟಿಕಲ್ ಎಲ್ಲೋ ಒಂದು ಹತ್ರ ಜಾಬ್ ಅಪ್ಲಿಕೇಶನ್ ಬಗ್ಗೆ ಕೊಟ್ಟಿರ್ತಾರೆ. ಏನಂತ, ಜಾಬ್ ಅಪ್ಲಿಕೇಶನ್ನ ನಾವು ಯಾಕೆ ಕೊಡ್ತೀವಿ ಅಂದ್ರೆ, ನಮ್ಮ ಒಂದು ಕಂಪ್ನಿ ಅಥವಾ ನಮ್ದು ಏನೋ ಒಂದು ಕಂಪ್ನಿ, ಒಂದು ಬಿಸ್ನೆಸ್, ಏನೋ ಒಂದು ಸ್ಟಾರ್ಟ್ಅಪ್ ಮಾಡಿದೀವಿ ಅಂದ್ರೆ ಅಲ್ಲಿ ನಮಗೆ ಎಂಪ್ಲಾಯೀಸ್ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಆಗ ನಾವು ಅವರಿಗೆ ಒಂದು ರೆಕ್ರೂಟ್ಮೆಂಟ್ನ ಬಿಡೋದು. ಆಗ ಅವರು ಈ ರೆಕ್ರೂಟ್ಮೆಂಟ್ನ ನೋಡ್ಬಿಟ್ಟು ಅವರು ಜಾಬ್ ಆಪರ್ಚುನಿಟೀಸ್ ಇದ್ದಾಗ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕೋದು. ಇದನ್ನ ನಾವು ಜಾಬ್ ಅಪ್ಲಿಕೇಶನ್ ಅಂತಂದು ಹೇಳ್ತೀವಿ. ಸೊ ಈ ಜಾಬ್ ಅಪ್ಲಿಕೇಶನ್ ಬರೀ ಪ್ರೈವೇಟ್ ಕಂಪ್ನಿಗಳಿಗೆ ಅಷ್ಟೇನಾ? ನೋ, ಗೌರ್ಮೆಂಟ್ ಅವರು ಸಹ ಬಿಡ್ತಾರೆ. ಅಂದ್ರೆ ಇವಾಗ ಒಂದು VA ಎಕ್ಸಾಮ್ ಆರ್ ಈಗ ಟೀಚರ್ ಫೀಲ್ಡ್, ತುಂಬಾ ಫೀಲ್ಡ್ ಅಲ್ಲಿ ನಮಗೆ ಜಾಬ್ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಸರಿ ಕಲ್ತಿ ಅಂದ್ರೆ ನಾವು ಲೈಫ್ ಟೈಮ್ ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನೊಂದು ಕ್ವಶನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅಪ್ಲಿಕೇಶನ್ ನನಗೆ ಸಿಕ್ತು. ಸೊ ಜಾಬ್ ಅಪ್ಲಿಕೇಶನ್ ಇಂದು ಒಂದು. ಸೊ ನಾನು ಅದನ್ನ ಇಲ್ಲಿ ತಗೊಂಡಿದ್ದೀನಿ. ಸೊ ಫಸ್ಟ್ ಲುಕ್ ಅಟ್ ದಿ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಅಂಡ್ ರೈಟ್ ಸೂಟೇಬಲ್ ಲೆಟರ್ ಆಫ್ ಅಪ್ಲಿಕೇಶನ್ ಫಾರ್ ಈಚ್ ಆಫ್ ದೆಮ್. ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಟ್ಟಿದ್ದಾರೆ ಜಾಬ್ ಅಪ್ಲಿಕೇಶನ್ ಬಗ್ಗೆ. ಬನ್ನಿ ನೋಡೋಣ. ಮಾಲಿನಿ ಹಾಸ್ಪಿಟಲ್ ಅಲ್ಲಿ ಒಂದು ಜಾಬ್ ಖಾಲಿ ಇದೆ. ಆ ಯಾವ ಜಾಬ್ ಖಾಲಿ ಇದೆ ಅನ್ನೋದನ್ನ ನೋಡೋಣ. ಸರ್ಟಿಫಿಕೇಟ್ ಆಫ್ ಇಲ್ಲಿದೆ ನೋಡಿ. ರಿಕ್ವೆಸ್ಟ್ ಅಂದ್ರೆ ಕೊಟ್ಟಿರ್ತಾರೆ ಯಾವ ಜಾಬಿಗೆ ನಮ್ಮನ್ನ ಚೂಸ್ ಮಾಡ್ತಿದ್ದಾರೆ ಅನ್ನೋದು, ಕರೆದಿದ್ದಾರೆ ಅನ್ನೋದು ಇಲ್ಲಿದೆ. ಸೊ ನಮ್ಮನ್ನ ಕರೆದಿರೋ ವಿಷಯ ಬಂದು ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಜಾಬ್ ಖಾಲಿ ಇದೆ ಅಂತೆ. ಸೊ ಮಾಲಿನಿ ಹಾಸ್ಪಿಟಲ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ. ಸೊ ಪ್ಲೀಸ್ ನೀವು ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದ್ರೆ ಹಾಕಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂದ್ರೆ, ಫಾರ್ ವೈದೇಹಿ ಅಂಡ್ ಮಾಲಿನಿ ಹಾಸ್ಪಿಟಲ್ ಗ್ರೂಪ್ ಡಿಗ್ರಿ ಡಿಪ್ಲೊಮೊ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿತ್ 5 to 7 years ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. 5 to 7 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಂದ್ರೆ ನೀವು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಎಲ್ಲಿಯಾದ್ರೂ 5 ರಿಂದ 7 ವರ್ಷ ಎಕ್ಸ್ಪೀರಿಯನ್ಸ್ ನ ಮಾಡಿರ್ಬೇಕು ಅನ್ನೋದು ಈ ಒಂದು ಹಾಸ್ಪಿಟಲ್ನ ಎಕ್ಸ್ಟ್ರಾ ಒಂದು ಕೋರಿಕೆ. ಸೊ ಇನ್ನು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಇಮೇಲ್ ನ ಕೊಟ್ಟಿದ್ದಾರೆ, ಹಾಗೆ ಮೊಬೈಲ್ ನಂಬರ್ ಕೊಟ್ಟಾಗ ಫಸ್ಟ್ ನಾವು ಫ್ರಮ್ ಅಡ್ರೆಸ್ ನ ಬರ್ಕೊಳ್ತೀವಿ. ಏನು ಫ್ರಮ್ ಅಡ್ರೆಸ್ ಅಂದ್ರೆ ನಮ್ಮ ಒಂದು ಅಡ್ರೆಸ್ ಅನ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಾನು ಅದನ್ನ ಫ್ರಮ್ ಅಡ್ರೆಸ್ ನ XX ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟು ಅಡ್ರೆಸ್ ನ ನಾವು ಮೆನ್ಷನ್ ಮಾಡಬೇಕು. ಟು ಅಡ್ರೆಸ್ ನಮಗೆ ಕೊಟ್ಟಿರೋ ಒಂದು ಅಪ್ಲಿಕೇಶನ್ ಅಂದ್ರೆ ಆ ಕ್ವಶನ್ ಅಲ್ಲೇ ಇತ್ತು. ಏನು ಟು ಅಡ್ರೆಸ್ ಅಂದ್ರೆ, ದಿ resident
ಮಾಲಿನಿ ಹಾಸ್ಪಿಟಲ್ ಟು ವಿಠಲ್ ಮಲ್ಯ ರೋಡ್, ಕೆಳಗೆ ಬೆಂಗಳೂರು. ಇದು ಬಂದು ಅಡ್ರೆಸ್ ಆಗಿರುತ್ತೆ. ಸೊ ಇದ್ರ ಕೆಳಗೆ ನಾವು ಡೇಟ್ ನ ಮೆನ್ಷನ್ ಮಾಡೋಣ. ಡೇಟ್ ನಿಮ್ ಇಷ್ಟ ಯಾವ್ದಾದ್ರು ಹಾಕೋಬಹುದು. ಹಾಗಂತ ಅವ್ರು ಕೊಟ್ಟಿರೋ ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿನ ಒಳಗಡೆನೆ ನಾವು ಅಪ್ಲಿಕೇಶನ್ ಹಾಕ್ಬೇಕು. ಆ ಡೇಟ್ ಮುಗ್ದಿತ್ತು ಅಂದ್ರೆ ನಾವು ಅಪ್ಲಿಕೇಶನ್ ಹಾಕೋ ಡೇಟ್ ಮುಗ್ದಿತ್ತು ಅಂದಾಗ ನಾವು ಆ ಡೇಟ್ ನ ಮೆನ್ಷನ್ ಮಾಡಿದ್ರೆ ಅಲ್ಲಿ ನಮ್ಮ ಒಂದು ಆಫ್ ಪಾಯಿಂಟ್ ಅಂದ್ರೆ 1 ಮಾರ್ಕ್ ಕೊಡೋ ಹತ್ರ ಒಂದು ಅರ್ಧ ಮಾರ್ಕ್ಸ್ ನ ಕಟ್ ಮಾಡೋ ಸಾಧ್ಯತೆಗಳು ತುಂಬಾ ಇರ್ತವೆ. ಸೊ ಡೇಟ್ ನು ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಬರಿಬೇಕಾಗುತ್ತೆ. ಸೊ ನಾನು ಇಲ್ಲಿ 5th ಮಾರ್ಚ್ 2024 ಅಂತ ಹಾಕೊಂತೀನಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ನಾವು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಇವಾಗ ನಾವು ಇಲ್ಲಿಗೆ ಇಷ್ಟನ್ನ ಬರ್ದಾಗ ನಮಗೆ 2 ಮಾರ್ಕ್ಸ್ ಖಂಡಿತವಾಗಿಯೂ ಸಿಗುತ್ತೆ. ಈಗ ನಾವು ನೆಕ್ಸ್ಟ್ ಸಬ್ಜೆಕ್ಟಿಗೆ ಬರ್ತೀವಿ. ಇವಾಗ ನಾವು ಸಬ್ಜೆಕ್ಟ್ ನ ಬರೀತಾ ಹೋಗ್ತೀವಿ. ಸಬ್ಜೆಕ್ಟ್ ಏನಂತ ಅಂದ್ರೆ ನಮ್ ಅಪ್ಲಿಕೇಶನ್ ನ ಹಾಕೋಕೆ ಯಾವ ಒಂದು ಜಾಬ್ ಖಾಲಿ ಇದೆ ಅನ್ನೋದನ್ನ ಹೇಳಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಇಲ್ಲಿ ನಮಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ. ಸೊ ಪ್ಲೀಸ್ ಅಪ್ಲಿಕೇಶನ್ ಹಾಕೋ ಆಗಿದ್ರೆ ಇಂಟ್ರೆಸ್ಟ್ ಇರೋರು ಹಾಕಿ ಅಂತ ಹೇಳಿದ್ದಾರೆ. ಸೊ ನಾವಿವಾಗ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್. ಈಗ ನಾವಿಲ್ಲಿ ಸಬ್ಜೆಕ್ಟ್ ನ ಏನಂತ ಹಾಕೊಂಡ್ವಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹಾಕೊಂಡ್ವಿ. ಇಲ್ಲಿಗೆ ಸಬ್ಜೆಕ್ಟ್ ಸಹ ಕಂಪ್ಲೀಟ್ ಆಯ್ತು. ಇವಾಗ ನಾವು ಸಬ್ಜೆಕ್ಟ್ ನ ಬರ್ದ ಕೂಡಲೇ ಈಗ ನೆಕ್ಸ್ಟ್ ನಾವು ರೆಫರಲ್ ಅಂದ್ರೆ ನಾವು ಈ ಒಂದು ಜಾಬ್ ಅಪ್ಲಿಕೇಶನ್ ನಾವು ಎಲ್ಲಿ ನೋಡಿದ್ವಿ, ಯಾವ್ದನ್ನ ರೆಫರ್ ಮಾಡಿದ್ವಿ ಅನ್ನೋದನ್ನ ಹೇಳೋದು. ಸೊ ನೆಕ್ಸ್ಟ್ ನಾವು ರೆಫರ್ ನ ಬರ್ಕೊಂತೀವಿ. ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದು ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಇಂದ. ಸೊ ಇವಾಗ ನಾವು ಅದನ್ನ ಬರ್ಕೊಂತೀವಿ. ಸೊ ಅದ್ರ ಬದ್ಲಿ ನಾವು ಇವಾಗ ದಿ ಹಿಂದೂ ನ್ಯೂಸ್ ಪೇಪರ್ ಅಂತಾನು ಬರ್ಕೋಬಹುದು, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಂತಾನು ಹಾಕೋಬಹುದು. ಸೊ ನಾನಿಲ್ಲಿ ಯುವರ್ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ಡೆಕ್ಕನ್ ಹೆರಾಲ್ಡ್. ನಾನ್ ನೋಡಿದ್ದು ಡೆಕ್ಕನ್ ಹೆರಾಲ್ಡ್ ಇಂದ. ಸೊ ಡೇಟ್ ಬಂದು ಡೇಟೆಡ್ 5th ಮಾರ್ಚ್ 2014. ಸೊ ನಾನ್ ನೋಡಿದ್ದು ಈ ಅಡ್ವರ್ಟೈಸ್ಮೆಂಟ್ ನ ಡೆಕ್ಕನ್ ಹೆರಾಲ್ಡ್ ಅನ್ನೋ ಒಂದು ಪೇಪರ್ ಇಂದ. ಸೊ ಹಾಗಾಗಿ ಅದನ್ನ ಬರ್ಕೊಂತೀವಿ. ನೀವು ದಿ ಹಿಂದೂ ಪೇಪರ್ ಇಂದ ನೋಡಿದ್ರೆ ಹಾಕೋಬಹುದು, ಪ್ರಜಾವಾಣಿ ಪೇಪರ್ ಇಂದ ನೋಡಿದೀವಿ ಅಂತ ಅಂದ್ರೆ ಹಾಕೋಬಹುದು. ಸೊ ತೊಂದ್ರೆ ಇಲ್ಲ. ನೆಕ್ಸ್ಟ್ ನಾವು ಬಾಡಿ ಆಫ್ ದಿ ಲೆಟರ್ ಅಂದ್ರೆ ನಾವು ಏನೇನ್ ಡಿಗ್ರೀಸ್ ನ ಪಡ್ಕೊಂಡಿದೀವಿ, ನಾವು ಈ ಜಾಬ್ಗೆ ಹೇಗೆ ಪ್ರಿಪೇರ್ ಆಗಿದ್ದೀವಿ, ಈ ಒಂದು ಆಪರ್ಚುನಿಟಿನ ನಂಗೆ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡೋದು. ಒಬ್ಬ ಕಂಪನಿಯ ಸಿಇಒ ಆರ್ ಮ್ಯಾನೇಜರ್ ಯಾರನ್ನೇ ಆಗ್ಲಿ ಈ ಒಂದು ಜಾಬ್ಗೆ ನಾನು ಅರ್ಹಳಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಒಂದು ಲೆಟರ್ನ ರಿಟರ್ನ್ ಬರೀರಿ ಅಂತ ಹೇಳೋದು ಈಗ ಬಾಡಿ ಆಫ್ ದ ಲೆಟರ್ ಆಗಿರುತ್ತೆ. ಸೊ ನಾನಿವಾಗ
response to your advertisement published in the Deccan Herald, March 2014. I would like to apply for the above post, and I request you, sir, to provide me an opportunity to serve. ಸೊ ನಾವಿವಾಗ ಆ ಒಂದು ಕಂಪನಿಯ ಮ್ಯಾನೇಜರ್ ಆರ್ ಅದರ್ಸ್, ಇವಾಗ ನಾವು ರಿಕ್ವೆಸ್ಟ್ ಮಾಡೋದು, ಸರ್ ಪ್ಲೀಸ್ ನನಗೆ ಈ ಪೋಸ್ಟ್ನ ಕೊಡಿ, ಈ ಪೋಸ್ಟ್ನ ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಸರ್ವಿಸ್ನ ಮಾಡ್ತೀನಿ, ಸೊ ಇದೊಂದು ಅಪರ್ಚುನಿಟಿನ ನನಗೆ ಪ್ರೊವೈಡ್ ಮಾಡಿ ಅಂತ ನಾವು ಇಲ್ಲಿ ಕೇಳೋದು. ನೆಕ್ಸ್ಟ್ ಇನ್ನೊಂದು ಲೈನ್ ಬಂದ್ರೆ, ಸೊ ಅಂದ್ರೆ ಇವಾಗ ನಾವು ನಮ್ಮ ಇನ್ಫಾರ್ಮೇಶನ್ ಅವರಿಗೆ ತಲುಪಿಸಿದಾಯ್ತು. ಇವಾಗ ಆ ಇನ್ಫಾರ್ಮೇಶನ್ಗೆ ನಾವು ಫಾರಮ್ಸ್ನ ಹಾಡ್ಬೇಕು, ಐ ಮೀನ್ ರೆಸ್ಯೂಮ್ನ ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ರೆಸ್ಯೂಮ್ ಬಗ್ಗೆ ಸ್ವಲ್ಪ ಹೇಳೋದು. ಐ ಹ್ಯಾವ್ enclosed my resume or ಬಯೋಡಾಟಾ. ರೆಸ್ಯೂಮ್ ಅಂದ್ರೆ ಏನಿಲ್ಲ, ಸೊ ನಮ್ಮ ಬಯೋಡಾಟಾನ ನಾವು ಅವ್ರಿಗೊಂದು ಕಾಪಿ ಕಳಿಸೋದು, ಸೊ ಅದನ್ನ ನಾವು ರೆಸ್ಯೂಮ್ ಅಂತ ಹೇಳ್ತೀವಿ ಅಷ್ಟೇ. ಬಯೋ ಡೇಟಾ ವಿತ್ ದಿಸ್ ಅಪ್ಲಿಕೇಶನ್. ಅಂದ್ರೆ ನಾವು ನಮ್ಮ ರೆಸ್ಯೂಮ್ನ ಈ ಒಂದು ಅಪ್ಲಿಕೇಶನ್ ಜೊತೆ ಜಾಯಿನ್ ಮಾಡಿದೀವಿ. ಸೊ ಇಷ್ಟ ಆಯ್ತು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಐ ಹೋಪ್ ಇಟ್ ವಿಲ್ meet your ರಿಕ್ವೈರ್ಮೆಂಟ್ ಅಂತ. ಅಂದ್ರೆ ನಾನು ನಂಬ್ತೀನಿ ನೀವು ನನ್ನನ್ನ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮುಖಾಂತರ ನನ್ನನ್ನ ಭೇಟಿ ಆಗ್ತೀರಾ ಅಂತ ನಾವು ಅವ್ರಿಗೊಂದು ಹೇಳೋದು. ನೆಕ್ಸ್ಟ್ ಇಷ್ಟೆಲ್ಲ ಬರ್ದ್ಮೇಲೆ ನಾವು ಓದಿರ್ತಾರವರು, ಸೊ ಅವ್ರಿಗೊಂದು ಥ್ಯಾಂಕ್ ಯುನ ಸಲ್ಲಿಸೋಣ. ಇದು ಕಾಮನ್, ಇದನ್ನ ಎಲ್ಲ ಲೆಟರಲ್ಲೂ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ನಮ್ಮ ಒಂದು ಕನ್ನಡದಲ್ಲಿ ಇಂತಿ ನಿಮ್ಮವ, ಇಂತಿ ನಿಮ್ಮ, ಮತ್ತೆ ಇಂತಿ ನಿಮ್ಮ ವಿದ್ಯಾರ್ಥಿ, ಇಂತಿ ನಿಮ್ಮಯ, ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೆಯುವಾಗ ಇಂಗ್ಲಿಷ್ ಅಲ್ಲಿ ನಾವು ಒಂದ್ ವರ್ಡ್ ನ ಯೂಸ್ ಮಾಡ್ತೀವಿ, ಅದೇ ಯುವರ್ಸ್ ಫೇತ್ಫುಲಿ. ಯುವರ್ಸ್ ಫೇತ್ಫುಲಿ ಅಂತ ಯೂಸ್ ಮಾಡ್ತೀವಿ. ಸೊ ಸಾರಿ, ಯುವರ್ಸ್ ಫೇತ್ಫುಲಿ. ಸೊ ಇಲ್ಲಿ ಯುವರ್ಸ್ ಫೇತ್ಫುಲಿ ಅಂತ ಹಾಕ್ಬಿಟ್ಟು ನಮ್ಮ ಒಂದು ಸಿಗ್ನೇಚರ್ನ ಮಾಡೋದು.
ನಾನಿಲ್ಲಿ ಫ್ರಮ್ ಅಡ್ರೆಸ್ನ XX ಅಂತ ಕರೆದಿದೆ. ಸೊ XX ಇಲ್ಲಿಗೆ ನಮ್ಮ ಒಂದು ಜಾಬ್ ಅಪ್ಲಿಕೇಶನ್ ಲೆಟರ್ ರೈಟಿಂಗ್ ಕಂಪ್ಲೀಟ್ ಆಯಿತು. ಇದಕ್ಕೆ ರೆಸ್ಯೂಮ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಜಾಬ್ ಅಪ್ಲಿಕೇಶನ್ಗೆ ಬೇಕಾದ ರೆಸ್ಯೂಮ್ ಫಾರ್ಮೆಟ್ ಮತ್ತೆ ವಿತ್ ಹೇಗೆ ಬರೆಯೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಕಮೆಂಟ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.